ಇಲ್ಲಿ ಬಂದು ಟ್ಯಾಬ್ಲೆಟ್ಸ್ ತಗೊಂಡು ಹೋದ್ಮೇಲೆ ತುಂಬ ಅಂದರೆ ಸರ್ ಎಷ್ಟು ಒಂದು 70% ಓಕೆ ಸರ್. ಈಗ ಏನು ಅಂತಂದರೆ ಸರ್, ನಾವು ರೈಸ್ ಟ್ಯೂಬೇ ತೆಗ್ದಿದ್ದೀವಲ್ವ, ಅಂದರೆ ಫುಲ್ ಅನ್ನನೇ ಊಟ ಮಾಡ್ಲಿಕ್ಕಾಗಲ್ಲ ಸರ್. ಆದರೆ ಫುಲ್ ಸಾಫ್ಟ್ ಫುಡ್ ಏನಿದೆ ಮಿಕ್ಸಿ ಮಾಡಿ ಅದನ್ನು ಅವ್ರು ತಿನ್ಲಿಕ್ಕೆ ಆಗ್ತಾ ಇದೆ ಈಗ ಒಂದು ಕಿಟ್ಟಲ್ಲಿ. ಮತ್ತು ನಮಗೀಗ ಫುಲ್ಲು ನಂಬಿಕೆ ಬಂದಿದೆ ಸರ್. ಏನು ಗೊತ್ತಾ, ನಾವು ತುಂಬ ಹಾಸ್ಪಿಟಲ್ ಸುತ್ತಿ ಬಂದಿದ್ದೀವಲ್ವಾ, ಇಷ್ಟು ಹಾಸ್ಪಿಟಲಲ್ಲಿ ಆಗಲಿಲ್ಲ, ಇಲ್ಲಿ ಕೂಡ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂದ್ಕೊಂಡು ಬಂದಿದ್ವಿ. ಆದರೆ ಈಗ ಸರ್ ತುಂಬ ಖುಷಿ ಆಗ್ತದೆ. ನಮಸ್ತೆ, ವೀಣಾ, ಬಾಳೆಹೊನ್ನೂರು. ನಮ್ಮ ತಾಯಿ ಪೇಷಂಟ್, ಅವ್ರ ಹೆಸರು ಸೀತಾ, ವಯಸ್ಸು 46. ಅವರಿಗೆ ಅನ್ನನಾಳದಲ್ಲಿ ಅನ್ನ ಊಟ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ, ಇಲ್ಲಿ ಸಿಕ್ಕಾಕೊಳ್ಳಂಗೆ ಆಗ್ತಿತ್ತು. 1 year ಟ್ರೀಟ್ಮೆಂಟ್ ಮಾಡಿದ್ವಿ. 1 year ಇಂದ ಅವ್ರಿಗೆ ಏನು ಕೂಡ ಇದೇ ಆಗ್ಲಿಲ್ಲ. ಕಿಮೋಥೆರಪಿ ಅದೆಲ್ಲ ಮಾಡಿದ್ವಿ, ರೇಡಿಯೇಷನ್ ಎಲ್ಲ ಮಾಡಿದ್ವಿ. ಅವರಿಗೆ ಅದರಿಂದ ಏನು ಕೂಡ ಉಪಯೋಗ ಆಗ್ಲಿಲ್ಲ. ಸೊ ನಾವು ಮೊಬೈಲಲ್ಲಿ ನೋಡಿದ್ವಿ ಇಲ್ಲಿದ್ದು ಒಂದು ವಿಡಿಯೋ, ಹಾಗಾಗಿ ಇಲ್ಲಿ ಬಂದು ವಿಸಿಟ್ ಆದ್ವಿ. ಈಗ 1 month ಮೆಡಿಸಿನ್ ಆಗಿದೆ, 45 days ಇಂದು. ಸೊ ಇಲ್ಲಿ ಬಂದ್ಮೇಲೆ ರೈಸ್ ಟು ಫೀಡಿಂಗ್ ಮಾಡೋದೆಲ್ಲ ತೆಗ್ದ್ಬಿಟ್ಟಿದೀವಿ. ಈಗ ಅವರಿಗೆ ಇದ್ರಲ್ಲೇ ಕೊಡ್ತಾ ಇರೋದು, ಬಾಯಲ್ಲೇ ಸಾಫ್ಟ್ ಫುಡ್ ಮಾತ್ರ. 1.5 year ಆಯ್ತು ಸರ್. ಅದಕ್ಕೆ ಮುಂಚೆ ಆರಾಮಾಗಿದ್ರು ಸರ್, ಆರಾಮಾಗಿದ್ರು. ಈಗೂ ಪರವಾಗಿಲ್ಲ. ಈಗ ಇಲ್ಲಿ ಬಂದು ಮೆಡಿಸಿನ್ ಮಾಡಿದ್ಮೇಲೆ ತುಂಬಾ ಪರವಾಗಿಲ್ಲ, ತುಂಬಾ ಬೆಟರ್ ಅನ್ಸಿದೆ ಸರ್. ನಾವು ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದೀವಿ, ಮತ್ತೆ ಕೊಪ್ಪದಲ್ಲಿ ಮಾಡಿದ್ದೀವಿ, ಮತ್ತೆ ಲಾಸ್ಟಿಗೆ ಶಿವಮೊಗ್ಗ ಹೋಗಿದ್ವಿ. ಅಲ್ಲಿ ಕೂಡ ಎಂಡೋಸ್ಕೋಪಿ ಇದು ಮಾಡ್ತಾರಲ್ಲ ಸರ್, ಕ್ಯಾಮರಾ ಹಾಕ್ತಾರಲ್ಲ, ಅದು ಕೂಡ ಹೋಗ್ಲಿಲ್ಲ. ಹಾಗಾಗಿ ನಮ್ಮನ್ನು ಮತ್ತೆ ಬರ್ಕೊಟ್ರು. ಅಲ್ಲಿದು 1 year ಮೆಡಿಸಿನ್ ಮಾಡಿದ್ವಿ ಸರ್. ಅಲ್ಲಿ ಏನು ನಮ್ಗೆ ಸರಿ ಅನ್ನಿಸ್ಲಿಲ್ಲ. ಅವ್ರಿಗೆ ಇಲ್ಲಿ ಕೂಡ ಪೇನ್ ಇತ್ತು, ಟ್ರಕೆಸ್ಟೋಮಿ ಹಾಕಿದ್ದಾರೆ, ಸೊ ಅಲ್ಲಿ ಕೂಡ ಪೇನ್ ಇತ್ತು. ಆಮೇಲೆ ಮತ್ತೆ ರೈಸ್ ಟ್ಯೂಬ್ ಕೂಡ ಹಾಕಿದ್ರಲ್ವಾ, ಅವ್ರು ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಿತ್ತು, ತುಂಬಾ ಕಷ್ಟ ಆಗ್ತಿತ್ತು. ನಾವ್ ಇಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ನಾವ್ ಇಲ್ಲಿಗೆ ಬಂದಿದ್ದು ಸರ್. ಅವ್ರು ಬದುಕ್ತಾರೋ ಇಲ್ವೋ ಅನ್ನೋ ಮೂಮೆಂಟ್ ಅಲ್ಲಿ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದು ಟ್ಯಾಬ್ಲೆಟ್ಸ್ ತಗೊಂಡು ಹೋದ್ಮೇಲೆ ತುಂಬಾ ಅಂದ್ರೆ ಸರ್ ಎಷ್ಟು ಒಂದು 70% ಓಕೆ ಸರ್. ಈಗ ಏನು ಅಂತಂದ್ರೆ ಸರ್, ನಾವು ರೈಸ್ ಟ್ಯೂಬೇ ತೆಗ್ದಿದ್ದೀವಲ್ವಾ, ಅಂದ್ರೆ ಫುಲ್ ಅನ್ನನೇ ಊಟ ಮಾಡ್ಲಿಕ್ಕಾಗಲ್ಲ ಸರ್. ಆದ್ರೆ ಫುಲ್ ಸಾಫ್ಟ್ ಫುಡ್ ಏನಿದೆ ಮಿಕ್ಸಿ ಮಾಡಿ ಅದನ್ನ ಅವ್ರು ತಿನ್ಲಿಕ್ಕೆ ಆಗ್ತಾ ಇದೆ ಈಗ ಒಂದು ಕಿಟ್ಟಲ್ಲಿ. ಮತ್ತೆ ನಮಗೀಗ ಫುಲ್ ನಂಬಿಕೆ ಬಂದಿದೆ ಸರ್. ಏನ್ ಗೊತ್ತಾ, ನಾವು ತುಂಬಾ ಹಾಸ್ಪಿಟಲ್ ಸುತ್ತಿ ಬಂದಿದೀವಲ್ವಾ, ಇಷ್ಟು ಹಾಸ್ಪಿಟಲ್ ಅಲ್ಲಿ ಆಗ್ಲಿಲ್ಲ, ಇಲ್ಲಿ ಕೂಡ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂದ್ಕೊಂಡು ಬಂದಿದ್ವಿ. ಆದ್ರೆ ಈಗ ಸರ್ ತುಂಬಾ ಖುಷಿ ಆಗ್ತಾ ಇದೆ. ಅವರಿಗೆ ತುಂಬಾ ಅಂದ್ರೆ ಅವ್ರಿಗೀಗ ನಾನು ಬದುಕೋದಿಲ್ಲ, ನನಗೆ ಇದನ್ನೆಲ್ಲ ರಿಮೂವ್ ಮಾಡಿ ಬೇಡ, ನಾನು ಎಷ್ಟು ಇರೋಷ್ಟು ದಿನ ನಾನು ಹೀಗೆ ಇರ್ತೀನಿ ಅಂತ ಹೇಳ್ತಾ ಇದ್ರು ಮುಂಚೆ. ಈಗ ಇಲ್ಲಿದ್ದು ಮೆಡಿಸಿನ್ ತಗೊಂಡಾದ್ಮೇಲೆ ಅವರಿಗೆ ಒಂದು ಇದು ಬಂದಿದೆ, ನಾನು ಬದುಕ್ತೀನಿ. ಡಾಕ್ಟರ್ ಹೇಳಿದ್ದಾರೆ ಇನ್ನ 1 month ಆದ್ಮೇಲೆ ಸ್ಕ್ಯಾನ್ ಮಾಡೋಣ, ಸ್ಕ್ಯಾನ್ ಮಾಡಿ ಆದ್ಮೇಲೆ ಮೆಡಿಸಿನ್ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲಿ ಬರ್ಬೋದು. ಅಲ್ಲಿ ಇಲ್ಲಿ ನಮ್ ತರ ಸುತ್ತಿ ಸುಮ್ನೆ ದುಡ್ಡು ಕಳ್ಕೊಳ್ಳೋ ಬದಲು ಇಲ್ಲಿ ಬಂದು ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್.